ಮಧುರ ಗೆಳೆತನದ ಕಿರಣ ಮೂಡಿದೆ. ನಮ್ಮ ರೈತರು ಹಾಗೂ ಹಸುಗಳ ಸಂಭ್ರಮ. ನಂದಿನಿ, ನಮ್ಮ ನಂದಿನಿ. ಎಲ್ಲರಿಗೂ ಕೂಡ 78ನೇ ಭಾರತ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವಿಶೇಷವಾಗಿ ಬೆಂಗಳೂರಿನ ಎಲ್ಲ ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯೋತ್ಸವ ಸಂತೋಷವನ್ನು ತರಲಿ ಹಾಗೂ ಅವರ ಅನೇಕ ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳೆಲ್ಲ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಕನ್ನಡ ಸಂಘ ಬಸಣ್ಣ, ಅಮೇರಿಕದ ರಿಚ್ಮಂಡ್ ನಗರ. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ಹೆಚ್ಚು ಮಳೆ ಬಂದರೆ ನಾಗರಿಕರಿಗೆ ತುಂಬ ಸಮಸ್ಯೆ ಆಗ್ತದೆ, ಫ್ಲಡ್ಡಿಂಗ್ ಆಗ್ತದೆ. ಏನಾದರೂ ಮರಗಳು ಬಿದ್ದರೆ ಜೀವಹಾನಿನೂ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ಇಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತು ನಾವು ತಾಂತ್ರಿಕ ಬೆಳವಣಿಗೆಗಳಿಂದ, ಟೆಕ್ನಾಲಜಿ ಇನೋವೇಷನಿಂದ ಯಾವ ರೀತಿ ತಡೆಗಟ್ಟುವ ಕೆಲಸವನ್ನು ಮಾಡಬಹುದು ಅಂತ ಹೇಳಿ ಅದು ನಾನು ನೋಡೋಕೆ ಬಂದಿದ್ದೀನಿ. ಇಲ್ಲಿ ಸ್ಮಾರ್ಟ್ ಸಿಟಿ ಸೆಂಟರಿಂದ ನಿಮ್ಗೆ ಗೊತ್ತಿದ್ದ ಹಾಗೆ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆ. ಸುಮಾರು 14 ಏಜೆನ್ಸಿಗಳು, ವಿವಿಧ ಇಲಾಖೆಗಳು ಅವರು ಈ ಬೃಹತ್ ಬ್ಯಾಂಗ್ಳೂರ್ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೋರು. ಅವರು BMTC ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ BWSSB ಇರ್ಬೋದು. ಸೊ ಇವೆಲ್ಲ ಇಲಾಖೆಗಳಿಂದ ಏನೇನೋ ಮಾಹಿತಿ ಬರುತ್ತೆ ಅದನ್ನು ಇಲ್ಲಿ ಕ್ರೋಢೀಕರಿಸಿ ಅದರ ಬಗ್ಗೆ ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಯಾವ ರೀತಿ ಕ್ರಮಗಳನ್ನು ನಾವು ಮಾಡ್ಬೋದು ಒಟ್ಟು ಸೇರಿ. ಸೊ ಅದು ಒಂದು ಕಮಿಟಿ ಇರುತ್ತೆ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ, ಅದನ್ನು ಇಂಟಿಗ್ರೇಟ್ ಮಾಡಿ ಕನ್ವರ್ಜೆನ್ಸ್ ಕಮಿಟಿ, ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ನಮಗೆ ಮಾಹಿತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಸಂಸ್ಥೆಗೆ ನಾವು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಈಗ ಎಲ್ಲಿ ಮ್ಯಾನ್ ಹೋಲ್ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಹೆಚ್ಚು ಸ್ಟಾರ್ಮ್ ವಾಟರ್ ಡ್ರೈನಲ್ಲಿ ನೀರು ಒಂದು ಡೇಂಜರ್ ಲೆವೆಲಿಂದ, ನಾವು ಹೇಗೆ ಡ್ಯಾಮ್ಸಲ್ಲಿ ಮಾನಿಟರ್ ಮಾಡ್ತೀವಿ, ಸೊ ಡೇಂಜರ್ ಲೆವೆಲಿಂದ ಮೇಲೆ ಬರ್ತಾ ಇದೆ, ತಕ್ಷಣ ಅಲ್ಲಿ ಏನು ಕ್ರಮ ಆಗಬೇಕು, ಗಾರ್ಬೇಜ್ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ, ಪಾಟ್ ಹೋಲ್ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ, ಜೊತೆಗೆ ಸಿಟಿಸನ್ ಗ್ರೀವ್ಯಾನ್ಸಸ್ ಬಹಳಷ್ಟು ಬರ್ತವೆ, ನಾಗರಿಕರಿಗೆ ಸಮಸ್ಯೆಗಳು ಇರ್ತವೆ. ಅವರು ಸಹಾಯ ಆ್ಯಪ್ ಮೂಲಕ ಕೂಡ ಅವರು ಹೇಳ್ತಾ ಇದ್ದಾರೆ. ಇವತ್ತು ಲಕ್ಷಾಂತರ ಜನ ತಮ್ಮ ಕಂಪ್ಲೇಂಟ್ಸನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮದು ಒಂದು ಹೆಲ್ಪ್ಲೈನ್
ಫೋನ್ ನಂಬರು ಇದೆ. ಯಾರಿಗೆ ಗೊತ್ತಾ ಹೆಲ್ಪ್ಲೈನ್ ನಂಬರ್ ಏನಿದೆ ನಮ್ಮದು 1533 ಅಂತ. ಇಟ್ 24/7 24 ಗಂಟೆ 7 ದಿನಕ್ಕೆ ಅಂದರೆ ನಿರಂತರವಾಗಿ ಇರ್ತಕ್ಕಂಥ ಈ ಹೆಲ್ಪ್ಲೈನ್ ನಂಬರು ನಾಗರಿಕರು ಅವೈಲೇಬಲ್ ಇದೆ. ಅವ್ರು ಬೇರೆ ಬೇರೆ ಪ್ರಾಬ್ಲಮ್ಸನ್ನು ಹೇಳ್ತಾರೆ. ಸೊ ಎಲ್ಲ ಮೂಲಗಳಿಂದ ಬೇರೆ ಕೆಲವು ಇಮೇಲ್ ಕೊಡ್ತಾರೆ, ಕೆಲವು 112 ಕಳಿಸ್ತಾರೆ, ಎಕ್ಸೆಟ್ರಾ ವೆಬ್ಸೈಟಲ್ಲಿ ಮಾಡ್ತಾರೆ. ಸೊ ಎಲ್ಲ ಪ್ರಾಬ್ಲಮ್ಸನ್ನು ಕ್ರೋಢೀಕರಿಸಿ ಆಮೇಲೆ ಯಾರ್ಯಾರಿಗೆ ಏನು ಜವಾಬ್ದಾರಿ ಇದೆ. ಇಲೆಕ್ಟ್ರಿಕಲ್ ಕೆಲಸ, ಈಗ ಸ್ಟ್ರೀಟ್ ಲೈಟ್ಗೆ ತುಂಬ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಆ ಇಲೆಕ್ಟ್ರಿಕಲ್ ಕೆಲಸನವರು ಅವ್ರು ಮಾಡಬೇಕು. ಗಾರ್ಬೇಜ್ ಪ್ರಾಬ್ಲಮ್ ಗಾರ್ಬೇಜ್ನವ್ರು ನೋಡಬೇಕು. ಸಾಲಿಡ್ ವೇಸ್ಟ್ ಇದು ಸ್ಟ್ರಾಂಗ್ ವಾಟರ್ ಟ್ರೀಟ್ಮೆಂಟ್ ಅವ್ರು ನೋಡಬೇಕು. ರೋಡ್ನವರು ಇಂಜಿನಿಯರ್ಸ್ ನೋಡಬೇಕು, ಇತ್ಯಾದಿ ಇತ್ಯಾದಿ. ಸೊ ಅದನ್ನು ಕ್ರೋಢೀಕೃತವಾಗಿ ವಾರ್ಡ್ ವೈಸ್ ಪ್ರತಿಯೊಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆಮೇಲೆ ಸಮಯಬದ್ಧವಾಗಿ ಅವರಿಂದ ನಿರ್ಮೂಲನೆ ಆಗಬೇಕು. ಆಮೇಲೆ ನಾಗರಿಕರಿಗೆ ಮಾಹಿತಿ ಹೋಗಬೇಕು. ನೀವು ಈ ಥರ ನಿಮ್ಮ ಸಮಸ್ಯೆನ ಹೇಳಿದಿರಿ, ಅದು ಇಷ್ಟು ಸಮಯದೊಳಗಡೆ ನಿಮ್ಮದು ನಿವಾರಣೆ ಆಗಿದೆ, ನಿಮಗೆ ತೃಪ್ತಿ ಇದೆಯಾ ಇಲ್ಲ, ಆ ರೆಸ್ಪಾನ್ಸನ್ನು ತಗೊಳ್ಳೋದು ಇತ್ಯಾದಿ. ಸೊ ಈ ಎಲ್ಲ ಸೇರಿ ಏನಾಗುತ್ತೆ, ನಮ್ಮ ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಜೊತೆಗೆ ನಾಗರಿಕರ ಒಂದು ನೇರ ಸಂಪರ್ಕ, ತಾಂತ್ರಿಕ ಒಂದು Do you know about the journey of Bengaluru's waste? The Hindu followed the journey of the city's trash along with the stakeholders involved in the entire chain. The journey begins from homes around 8 a.m. every day. Workers gather at a designated place in every ward around 6:30 a.m. to mark their attendance. 2 workers are assigned for every auto tipper. The tipper has a dedicated space to put the wet waste and 2 more sacks for the mixed waste. While wet trash is collected daily, dry junk is picked up by the vehicles handled by the dry waste collection centers thrice a week. Wet waste is separate and dry waste is separate. Dry waste collection comes on every Tuesdays and Fridays. Morning by 8 o'clock they take it and go, and wet waste to every day they come. So by 8:30 max they come collected. The whole road is swept. There will be no leftovers. In case there are any, you tell the concerned person, they will do it for us. No problem. As soon as the tippers are filled with garbage, the same is transferred to compactors. One compactor can carry waste up to 10 to 12 tons. This process goes on till 1 p.m. The fully loaded compactors are brought to the landfill at Mittaganahalli in Bengaluru. The landfill is located 40 kilometers away from the central business district. This 50-acre space is the only active landfill in the city for mixed trash generated from 198 wards. About 360 to 370 compactors turn up every day, carrying 3,200 metric tons of unsegregated garbage. The vehicle before dumping has to pass through a weighing bridge to weigh the garbage. We can see here a huge lake-like area, and this is filled with lichet that is generated because of the dumping of mixed waste in the landfill. This is massive, and almost 45 acres of the landfill is being used, and only 5 acres is left now. With the ground level in the landfill slowly coming down, employees fear that it may shut for the youth. ನೂರೊಂದು ನೆನಪು ನಮಗಾಗಿದೆ ಅಪ್ಪು, ನಿಮ್ಮ ಸಾಧಕ ಬದುಕು. ಭೂಮಿ ತೂಕವು ವ್ಯಕ್ತಿಯಾಗಿ ನೀವು, ಬೆಲೆ ಕಟ್ಟದ ಹೂವು, ಹೂವಿಲ್ಲದ ನೋವು.
ಎಂದು ಶಾಪವು ಬೇಕು ನಿಮ್ಮ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪು ನಮ್ಮ ಪಾಲಿಗೆ. In the mirror, and I wonder what I see. I'm just a traveling soldier, and I'll be all I can be. But right now, I just wanna be free. I wanna be all I can be. But right now, I just wanna be free. I wanna be all I can be. Though they say I'm a failure, they know who I can be. If they wanna know who I am, they just have to wait and see.
ನಾನು ಮೈಸೂರಿಗೆ ಹೋದಾಗ ತಮಗೊಂದು ವರದಿ ಕೊಟ್ಟಿದ್ದೆ, ತಾವು ಅದನ್ನು ಎಲ್ಲ ಅಟೆಂಡ್ ಮಾಡಿದ್ದೀರಾ, ಅದನ್ನೆಲ್ಲ ಅಟೆಂಡ್ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಲ್ಲಿ ಹುಡುಗರು ಕೂಡ ತಮ್ಮ ನೆನೆಸ್ಕೊಡ್ತಾರೆ. ಇವತ್ತು ಹಾಸಿಗೆ, ಬೆಡ್, ಇದು ಬೆಡ್ಶೀಟು ಸರ್. ಇಲ್ಲಿ ಅಂತೂ ಸರ್ ಊಟ ತಿಂಡಿ ಮಕ್ಕಳಿಗೆ ಸರಿಯಾಗಿಲ್ಲ. ಆಮೇಲೆ ಲೆಟ್ರಿನ್ ರೂಮ್ಸು, ಬಾತ್ರೂಮ್ಸು ಇಲ್ಲ, ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. 450 ಜನ ಮಕ್ಕಳಿದ್ದಾರೆ, ಎಲ್ಲ ಹೊರಗಡೆ ಬಯಲು ಶೌಚಕ್ಕೆ ಹೋಗಬೇಕು ಸರ್. ಆಮೇಲೆ ಬಿಲ್ಡಿಂಗು ಮಳೆ ಬಂದರೆ ಬಿಲ್ಡಿಂಗ್ ಎಲ್ಲ ಸೋರುತ್ತೆ, ಸುತ್ತ ಎಲ್ಲ ಏನೂ ಕ್ಲೀನಿಂಗ್ ಇಲ್ಲ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಆಫೀಸರ್ಸು Wherever there is human suffering, humanitarian aid workers are striving to alleviate hardship and pain. Humanitarian operations coordinated by the United Nations provided life-saving aid to more than 140 million people last year. Aid workers, mostly national staff serving their own communities, persevered despite brutal violence. They continued their efforts to overcome all obstacles to supporting people in need in the face of severe funding shortages. On World Humanitarian Day, we once again salute their courage, their determination and their service to humanity. And we recognize that honoring aid workers is not enough. 2023 was the deadliest year on record for humanitarian personnel. In Gaza, in Sudan and many other places, humanitarian workers are being attacked, killed, injured and abducted alongside the civilians they support. Disinformation campaigns spread lies that cost lives. International humanitarian law, the law that protects civilians during wartime, is being ignored. ஒரே பயம் ஆண்டவன், நான் இதை கெட்டு வேலை செய்ய மாட்டேன், இதை கெட்டு வேலை செய்யறேன். ஓகே பாய் 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 பாய். நாங்களாம் இருக்க இடம்லாம் இங்க வரல, ஊர்ல ராஜா மாதிரி வாழ்றேன், புரியுதா? பக்கத்துல வாழும்போது உன்னருமை தெரியல, உன்னருமை தெரியும் போது பக்கம் நீ இல்ல. தன்னந்தனி படகு போல தத்தளிக்கும் வாழ்க்கை போல தண்டனைகள் ஏதும் இல்லை இந்த மண்ணில. ಧೈರ್ಯದ ಮುಗಿಲು ನೀನೆ ಕೇಳು, ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ. ಇವನ ಹೆಸರ ಗುರುತಿಡುವನು ಆ ಶಿವನೇ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಹತ್ತೂರು ಹೇಳೋ ನಿಂಚರಿತೆ ನಾವು ಹಾಡೋ ಹಾಡಯ್ಯ. ಆಕಾಶದಲ್ಲಿ ಹಾರಾಡಕ್ಕಾಗ್ತಿಲ್ವಾ? ನೆಲದ ಮೇಲೆ ನೋಡಿ. ನೆಲದ ಮೇಲೆ ನೋಡೋದಕ್ಕಾಗ್ತಿಲ್ವಾ? ನಡ್ಕೊಂಡು ಹೋಗಿ. ನಡ್ಕೊಂಡು ಹೋಗೋದಕ್ಕೂ ಆಗ್ತಿಲ್ವಾ? ತೇಲ್ಕೊಂಡು ಹೋಗಿ. ತೇಲ್ಕೊಂಡು ಹೋಗೋದಕ್ಕೂ ಆಗ್ತಿಲ್ವಾ? ಡೋಂಟ್ ವರಿ. ಆದ್ರೆ ತಲೆ ಎತ್ತಿ ಮುಂದಕ್ಕೆ ನೋಡೋದನ್ನ ಮಾತ್ರ ಮರಿಬೇಡಿ. ಹೇಗಾದ್ರೂ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಬಿಡಬೇಡಿ. ಎಲ್ಲಾನು ಟ್ರೈ ಮಾಡಾಯ್ತು, ಮಾಡೋದಕ್ಕೇನಿಲ್ಲ ಅಂತ ಅನ್ಸುವಾಗ ಒಂದ್ ಮಾತು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ನಾವೆಲ್ಲದನ್ನು ಟ್ರೈ ಮಾಡಿರಲ್ಲ. ಒಳ್ಳೆ ವಿಷಯ ಯಾವ್ದೇ ಆದ್ರೂ ಅದು ಲೈಫ್ ನಲ್ಲಿ ಒಂದೇ ಸಲಕ್ಕೆ ಬರಲ್ಲ, ಒಂದೇ ಪ್ರಯತ್ನಕ್ಕೂ ಸಿಗಲ್ಲ. ಒಂದ್ ಸಲಕ್ಕೆ ಒಂದ್ ಸಣ್ಣ ಸ್ಟೆಪ್ ಮುಂದಕ್ಕಿಡಿ, ಇನ್ನೊಂದ್ ಸಲಕ್ಕೆ ಇನ್ನೊಂದ್ ಸಣ್ಣ ಸ್ಟೆಪ್ ಮುಂದಕ್ಕಿಡಿ. 1000 ಕಿಲೋಮೀಟರ್ ಟ್ರಾವೆಲ್ ಕೂಡ ಒಂದ್ ಸ್ಟೆಪ್ ಇಂದಾನೆ ಶುರು ಆಗುತ್ತೆ. தடைகள்
Welcome to Rashtrakuta Kingdom. My name is Amoga Varsha, ethicist of Mysore Kingdom. This is a 21st century and second decade, first year, 2021. I am representing a Rashtrakuta Kingdom in 8th century. There is no Rashtrakuta Kingdom in issues of river or climate action emergency. But this is 21st century, second decade, first year is witnessing a climate emergency. At the present situation, we representing the value of country and the states in capital also. We representing the statesman as it as in United Nations under the Parliamentary Assembly inside the Peace Palace International Court of Justice, Mr. Abdul Kivi Ahmad Yusuf and United Nations Honorable General Secretary Mr. Antonio Guterres and Deputy General Secretary Amina John Mohammed. I am Amoga Varsha from Republic in India. In Asian continent, I solved the river issues. Among them, the emblem representing Republic in United India, more than the Kaveri, Mahadayi, Meghdadu, Mekedatu and Krishna Nadi River, Godavari Nadi River issues are solved by in Rashtrakuta Kingdom inside the Peace Palace International Court of Justice. And Mysore Kingdom in 21st century second decade, we also are witnessing United Nations is responsible for the 75th anniversary. United Nations and also a International Court of Justice representing 75th anniversary, and India also a 75th anniversary is coming in 2022. At the same time, Mr. Abdul Kivi Ahmad Yusuf, International Court of Justice, one of the first ISA Chief Justice Benegal Narsinga Rao as a Republic Indian, Mysore Kingdom continent, Asian and Madras presenting is ICJ first Justice of Netherlands, all country presenting more than a value of ethics and the country of Republican India. Thank you for the emblem of Rashtrakuta Kingdom and Republican India. Thank you. ಒಂದೊಂದ್ಸಲ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ. ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಕಣ್ ಮುಚ್ಕೊಂಡು ಅವ್ರನ್ನ ನೆನೆಸ್ಕೊಂತೀನಿ. ಆಗ ಅವ್ರನ್ನ ಮುಂದೆ ಬಂದ್ಬಿಡ್ತಾರೆ. ನೂರೊಂದು ನೆನಪು ನಮಗಾಗಿದೆ ಅಪ್ಪು, ನಿಮ್ಮ ಸಾಧಕ ಬದುಕು. ಭೂಮಿ ತೂಕವು ವ್ಯಕ್ತಿಯಾಗಿ ನೀವು, ಬೆಲೆ ಕಟ್ಟದ ಹೂವು, ಹೂವಿಲ್ಲದ ನೋವು. ಎಂದು ಶಾಪವು ಬೇಕು ನಿಮ್ಮ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪು ನಮ್ಮ ಪಾಲಿಗೆ. ಐ ಥಿಂಕ್ ಫಸ್ಟ್ ನಂದಂತಲ್ಲ, ನಾನು ಯಾರಿಗಾದ್ರು ಸಜೆಸ್ಟ್ ಮಾಡೋದಿಲ್ಲ. ಫಸ್ಟ್ ನಾವು ಚೆನ್ನಾಗಿದ್ರೆ ಇನ್ನೊಬ್ಬರನ್ನ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ಸೊ ಫಸ್ಟ್ ಹಾಗಾಗಿ ಯಾರೇ ಏನೇ ಗೆದ್ರು ಮೊದಲು ನಾವು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರೇನಾದ್ರು ಮಾಡ್ಕೊಳ್ಬೇಕು. ಅದಾದಾಗ ಇನ್ನೊಬ್ರಿಗೆ ಚೆನ್ನಾಗಿ ಮಾಡೋಕೆ ನಮ್ಮ ಮೈಂಡ್ಗೆ ಉಳಿಯುತ್ತಿಲ್ಲದ್ರೆ ಅದು ಬರಲ್ಲ. ಅದು ನನ್ನ ಪ್ರಕಾರ. అసలు ఏమనుకుంటున్నారా నా గురించి? అసలు నేనెవరో తెలుసా? ది గ్రేట్ భైరవ. పేరు చరిత్ర మర్చిపోదు. సూర్యపుత్ర వైకర్తన కర్ణ.
पुरुषाय विद्महे महादेवाय धीमहि तन्नो रुद्रः प्रचोदयात्। भोरमे आधार ಈ ಕಲೆಯ ಸಿಂಗಾರ ಬಂಗಾರ ತೇರೆ ಮೂಡಣವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನು ಬಂದಲ್ಲಿ ಹಿತವಾಗಿ ಹಾಡು ದೊಡ್ಡ ಅದ್ಭುತ ಒಂದು ಹೇಳ್ತೇನೆ, ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಅದ್ಭುತ ಕನ್ನಡದಲ್ಲಿದೆ. ಕುಮುದೇಂದು ಅಂತ ಒಬ್ಬ ಜೈನ ಕವಿ, ಕ್ರಿಸ್ತಶಕ 8ನೇ ಶತಮಾನಕ್ಕೆ ಸೇರಿದವನು. ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾನೆ. ಅಂಕಲಿಪಿ ಅಂದ್ರೆ ಏನು? ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ. ಕ ಕ ಕಿ ಕಿ ಅ ಆ ಇ ಈ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ. ಆದರೆ ಕುಮುದೆಂದು ಅಂಕೆಗಳನ್ನ ಬರೀತಾನೆ. 2, 3, 5, 6, 7, 8, 10, 12 ಹೀಗೆ. ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ. 64 ಮನೆಗಳು. ಆ 64 ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾನೆ. ನೀವು ಈ ಕಾವ್ಯವನ್ನು ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕಬೇಕು. ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು. ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ. ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲಿದೆಯಲ್ಲ, ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡ್ ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದ್ಬೋದು. 2ನೇ ಸಾಲು ಅಂದ್ರೆ ತೆಲುಗು, 3ನೇ ಸಾಲು ಅಂದ್ರೆ ಮರಾಠಿ, 4ನೇ ಸಾಲು, 5ನೇ ಸಾಲು, 6ನೇ ಸಾಲು ಹೀಗೆ ಅಡ್ಡಡ್ಡ ಓದಿದ್ರೆ ಸುಮಾರು 500 ಭಾಷೆಗಳಲ್ಲಿ ಓದಬಹುದು. బరువు అనుకుంటే బరువు, సులువు అనుకుంటే సులువు, బ్రతుకెలా ఉండాలో నువ్వే తేల్చుకో. అనుకున్నవన్నీ అవవు, ఎప్పుడు ఏదో కరువు, అందుకీ కమ్మని కలలో సరి చూసుకో. Look at my face in the mirror, and I wonder what I see. I'm just a traveling soldier, and I'll be all I can be. But right now, I just want. ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿಯು ಸಾಗುತ್ತಿದೆ. ದೇವರ ಆಟವೋ ಜೀವನ ಪಾಠವೋ ಸಂಚಾರಿಯಾಗು ನೀ. ಈ ಬದುಕನು ಬರದವ ಯಾರು ದೊರೆ, ನಿಕರ ತೋರದೆ ಹೋದರೆ ನಿನ್ನಿಷ್ಟವೆಲ್ಲವೂ ಕಷ್ಟವೇ ಆದರೆ ಹೇಗಿನ ಬಳಲಿ. ಜೋಳ ತಲೆಗೆ
ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳ ರಾಯ ಸೋಗೆ ಬಲ್ಲಾಳ ರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. Yo, bro, who got you smiling like that? ಮಧುರ ಮೌನ ಮಿಡಿವ ಹೃದಯ ಹಿರಿಮಾ. ಹೇಳಿ ಸಮಯ ಇದೇನಿದು ಗಾಡಿ ತೆಗಿಬೇಕು ಅಂತ ಹೇಳಿದಿರಲ್ಲ? ಹೌದು ಸರ್, ಇದರಿಂದ ನಮ್ಗೆ ಇಲ್ಲಿ ಗಲೀಜು ಇದೆಲ್ಲ ಆಗುತ್ತೆ, ಮತ್ತೆ ನಮ್ಮ ಹೋಟ್ಲ್ಗಳು ತೊಂದರೆ ಆಗುತ್ತೆ ಸರ್. ರಾತ್ರಿ ಹೊತ್ತಲ್ಲಿ ವಾಸನೆ ಸ್ಮೆಲ್ ಬರ್ತೀವಿ. ಹೌದಾ? ಯಾರು ಹಾಕಿರೋದು ಇದೆಲ್ಲ? ಇದು ಅದೇನೆ ನಿಮ್ಮ BBMP ಕೇಳಿ ಹೇಳ್ತಾರೆ. ಹಾಂ, ನೀಟಾಗಿ ಇಟ್ಕೊಬೇಕು. ಇಲ್ಲಿ ಗಲೀಜೆಲ್ಲ ಮಾಡಬಾರ್ದು, ಇದು ರಿಮೂವ್ ಮಾಡ್ಬೇಕು ಅಷ್ಟೇ. ಸಮಸ್ಯೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ ಇಲ್ಲ, ಇದೆಲ್ಲ ಕ್ಲೀನ್ ಮಾಡಿಸಿ ಸ್ವಲ್ಪ. ಇದೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ. ಈ ವಾರದಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಓಕೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ
ತುಂಬ ವಾಸನೆ, ನೊಣಗಳು, ಸೊಳ್ಳೆ ಎಲ್ಲ ಕ್ರಿಮಿಕೀಟಗಳೂ ಇದರಿಂದನೇ ಉತ್ಪತ್ತಿಯಾಗುತ್ತೆ. ಇಲ್ಲದ ಕಾಯಿಲೆ ಕಸಾಲೆಗಳೆಲ್ಲನೂ ಜನಗಳಿಗೆ ಬರೋದಕ್ಕೆ ಶುರುವಾಗುತ್ತೆ. ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದ್ದಿದ್ದರಲ್ಲಿ ಸ್ವಲ್ಪ ನೋಡಿದ್ರೆ ನಿರ್ಲಕ್ಷ್ಯತೆ ಎದ್ದು ಕಾಣುತ್ತೆ ಒಳಗಡೆ. ಅದಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಆ ಚರಂಡಿ ಹೋಗೋದನ್ನು ಸರಿಯಾದ ನೀರು ಹೋಗೋದನ್ನು ನೋಡ್ಕೊತಾ ಇಲ್ಲ. ವೇಸ್ಟೇಜ್ ತುಂಬ ಲೋಡ್ ಹಾಗೇನೆ ಉಳಿಸ್ಕೊಂಡಿದ್ದಾರೆ. ಶಿಫ್ಟಿಂಗ್ಗೆ ಆಪ್ರೇಷನ್ನು ಸರಿಯಾಗಿ ಆಗ್ತಾ ಇಲ್ಲ. ಅದೆಲ್ಲನೂ ಅವರು ಕ್ರಮ ತೆಗೆದುಕೊಳ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಹೇಳಿದ್ರು, ನೀವೇನು ಕ್ರಮ ತಗೋಬೋದು ಅಷ್ಟನ್ನು ಮ್ಯಾಕ್ಸಿಮಮ್ ತಗೋಬೇಕು. ಕ್ಲೋಸರ್ ಆರ್ಡರ್ ಮಾಡಬೇಕಾ? ಇಟ್ ಈಸ್ ಅಲ್ಟಿಮೇಟ್. ಏಕ್ದಮ್ ಕ್ಲೋಸರ್ ಆರ್ಡರ್ ಮಾಡಿದ್ರೆ ಈ ಜನಗಳಿಗೆ ಅನುಕೂಲ ಆಗ್ಬೋದು, ಇನ್ನೊಂದು ಕಡೆಗೆ ತೊಂದರೆ ಆಗುತ್ತೆ. ಅದೇ ಕಸ ತೊಗೊಂಡೋಗಿ ಇನ್ನೆಲ್ಲ ಹಾಕ್ತಾರೆ, ನಿಮ್ಮ ಮನೆ ಹತ್ರ ತಂದು ಹಾಕ್ತಾರೆ, ಅವ್ರ ಮನೆ ಹತ್ರ ತೊಗೊಂಡೋಗಿ ಹಾಕ್ತಾರೆ. ನೀವು ಕಂಪ್ಲೇಂಟ್ ಮಾಡ್ತೀರೋ ಎಲ್ಲಿಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿರೋದನ್ನು ಮೊದಲು ನಮ್ಮನೆ ಶುಚಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನ, ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥ ಇನೆವಿಟಬಲ್ ಅನ್ನೋಂಥ ಪರಿಸ್ಥಿತಿ ಬಂದರೆ ಕ್ಲೋಸರ್ ಈಸ್ ದಿ ಅಲ್ಟಿಮೇಟ್. ಸರ್, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅಂದರೆ ಎಷ್ಟೋ ಜನಗಳಿಗೆ ತೊಂದರೆ ಆಗ್ತಿದೆ. ಸೊ ಇದು ಮುಂದಿನ ಏನು ಇದು ತಗೊಂಡಿದ್ದೀರಾ ಇದರ ಸಮಸ್ಯೆ ಪರಿಹಾರ ಆಗೋದಕ್ಕೆ? ನೋಡಿ, ಇದು ಭಾಳ ನಾನು ಮಾಡೋ ಕೆಲಸದಲ್ಲಿ ನಮ್ಮನ್ನು ಪ್ರೀತಿಸೋ ಜನಗಳಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀನಿ. ಅವ್ರು ನಮ್ಮ ಜೊತೆನೇ ಇದ್ದಾರೆ. ಒಬ್ಬ ಮನುಷ್ಯನ ಅವಮಾನ ಮಾಡೋದ್ರಿಂದಾಗ್ಲಿ ಅವನ ಜೀವನನ ಹಾಳು ಮಾಡೋದ್ರಿಂದಾಗ್ಲಿ ತೃಪ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಮನುಷ್ಯತ್ವ ಅಲ್ಲ, ರಾಕ್ಷಸತನ. President should be a politician or non-politician? Hi, what type of question? Fantastic. Is a political question or what do you say? It's a political question? See, all of them say it's a political question. But I answer you. Yeah. The president, any president, my experience says in Rashtrapati Bhavan. Yes. Each president has brought a core competence. Somebody can be lawyer, somebody can be a judge, somebody can be educationalist, somebody a politician. Each one bring the core competence and enrich the Rashtrapati Bhavan. He or she should be a good human being. If a good human being, he will be the best president. We agree. History tells us that powerful people come from powerful places. History was wrong. Powerful people make places powerful. ಕಾಲವೋಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ.
ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಒಂದೆರಡು ಸಾಲಲ್ಲ ರೂಪಿಸು ಇವ್ರ ವಾಯ್ಸು ಕೇಳಿದ್ರೆ ಎಲ್ಲಾರ್ಗೂ ದಿಲ್ಗುಸು ಇವ್ರ ಮಕ್ಬಿಟ್ರೆ ಮಾರ್ನಿಂಗು ಅರಳುತ್ತೆ ಫ್ಲವರು ಈಗ್ಲೂ ಅದೇ ಲುಕ್ಕು ಅದೇ ಖಡಕ್ ಪವರು ಟಿಪಿಒದ ಮುತ್ತಣ್ಣ ಇನ್ಸ್ಪೆಕ್ಟ್ರು ವಿಕ್ರಮ್ ಭಾಗ್ಯದ ಬಳೆಗಾರ ಗಟ್ಟಿ ಮುಟ್ಟು ಮೈಲಾರಿ ಓಮಿನಲ್ಲಿ ಸತ್ಯಣ್ಣ ಜೋಗಿಯಲ್ಲಿ ಮಾದೇಶ ಬಜರಂಗಿ ಬಂದ ಬಜಾರ್ ಶೇಖು ಗದರೋ ಮೀಸೆ ಕಾರ ಮನಸೇ ಕೋಮ ನಗುತ್ತಿರು ನೀನು ನಿನ್ನ ನಗುವಲ್ಲೇ ನಗುವೆನು ನಾನು ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಹುವಿಯಲ್ಲಿ ಹೇಳು ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ ಹೊರತು ಈ ಪಯಣ ಸಾಗಲ್ಲ ನಮ್ಮ ನೋವು ನಲಿವಲಿ ನೀವೇ ಎಲ್ಲ ಅಭಿಮಾನಿಯಾಗಿದ್ದು ಆಡಂಬರದಿಂದಲ್ಲ ಆ ಗುಣವ ಕಂಡು ಸೋಲದವನೇ ಇಲ್ಲ ನೀ ಪುನೀತ ನೀ ನಮ್ಮ ಸ್ವಂತ ನಾವು ಪುನೀತ ನಾನು ಗುರಿ ಮುಟ್ಟೋದನ್ನ ತಪ್ಪಿಸೋದಕ್ಕೆ 5 ಜನ ಅಲ್ಲ 500 ಜನ ಕಳಿಸಿದ್ರು
ನಾನು ಏನು ಮಾಡೋಕ್ಕಾಗಲ್ಲ. ನಿಮ್ಮವ್ರ ಹೆಣಗಳನ್ನೇ ಮೆಟ್ಲು ಮಾಡ್ಕೊಂಡು ನಿನ್ನ ಮಟ್ಟಕ್ಕೆ ಬಂದು ನಿನ್ನ ಅಟ್ಟಹಾಸನ ಮೆಟ್ಟಿ ನಿಲ್ಲಿಲ್ಲ. ನಾನು ಸಿಂಹದ ಮರಿನೇ ಅಲ್ಲ. ಏಯ್, ಬರೀ ಫೈಟ್ ಮಾಡಿದ್ರೆ ಹೀರೋ ಅಲ್ಲ, ಫೈಟ್ ಜೊತೆ ಆಕ್ಟು ಮಾಡಬೇಕು, ಆಗ್ಲೇ ಹೀರೋ. लागी मेरी तेरे संग लगी ओ मेरे शंकरा, लागी मेरी तेरे संग लगी ओ मेरे शंकरा, लागी मेरी प्रीत तेरे संग मेरे शंकरा, लागी मेरी प्रीत तेरे संग मेरे शंकरा. ನಾವು ಏನು ಸರ್ಕಾರಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿರಲಿ, ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪೌರ ಕಾರ್ಮಿಕನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಂತ ಸ್ಥಿತಿಗತಿಯಲ್ಲಿದ್ದೀವಿ. ಪ್ರಸ್ತುತ ಸ್ಥಿತಿಯಲ್ಲಿ ಪೌರ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪೌರ ಕಾರ್ಮಿಕರ ಮಕ್ಕಳ ಒಂದು ಆರೋಗ್ಯ ಸುಧಾರಣೆಗಳಲ್ಲಿ ನಾವೇ ಹಿಂದೆ ಇರಬೇಕಾದ್ರೆ BBMPಯಿಂದ ನಾವು ಪಡ್ಕೊಂಡಿದ್ದೇನೋ, ತಿಳ್ಕೊಂಡಿದ್ದೇನೋ, ಕೇಳ್ಕೊಂಡಿದ್ದೇನೋ ಎಂಬ ಸಂಶಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರುತ್ತೆ. ನಮಗೆ ಸಲಹೆ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಗೌರವಿಸಬೇಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರ್ನಾಟಕದ ಇಡೀ ರಾಜ್ಯದ 31 ಜಿಲ್ಲೆಗೆ ಬೆಂಗಳೂರಿನಲ್ಲಿ ನಡೆಸತಕ್ಕಂಥ ಕಾರ್ಯ ಇಡೀ ಬೆಂಗಳೂರು ಜಿಲ್ಲೆಗೆ ಒಂದು ಮಾದರಿಯಾಗಿದೆ. ಅದೇ ತರ ಇಡೀ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲಾ ಜಿಲ್ಲೆಗಳು ಒಂದು ಆದರ್ಶವಾಗಿ ಪ್ರಾಯ ತಗೊಂಡೋಗ್ತದೆ. ಇಂದಿರಾ ಕ್ಯಾಂಟೀನ್ ನೋಡಿ, ನಾನು ನಮ್ಮೆಲ್ಲ ಶಾಸಕರಿಗೆ ಪತ್ರ ಬರೀತಾ ಇದ್ದೀನಿ. ನೀವೆಲ್ಲ ಹೋಗಿ ಇಂದಿರಾ ಕ್ಯಾಂಟೀನ್ಗೆ ವಾರಕ್ಕೊಂದ್ಸತಿ ವಿಸಿಟ್ ಮಾಡಬೇಕು. ನೀವು ಊಟ ತಿನ್ನಬೇಕು, ಜನರ ಜೊತೆಲಿ ಕ್ವಾಲಿಟಿ ಚೆಕ್ ಮಾಡಬೇಕು, ಕ್ಲೀನ್ನೆಸ್ ನೋಡಬೇಕು. 10 ರೂಪಾಯಿ ಕೊಟ್ಟಿದ್ದು ನಾನು 50 ಕೊಟ್ಟಿದ್ದೆ, 40 ವಾಪಸ್ ಕೊಟ್ಟಾರೆ ನೋಡಿ ಅಂತ ಹೇಳ್ದ. ಸೊ 10 ಡಬಲ್ ಮುಸ್ಲಿಂ ಮಾಡ್ತಾ ಇದ್ದಾರೆ. ಇವೆಲ್ಲ ಇದೆ. ಇನ್ನೊಂದು ಸಾರ್ವಜನಿಕ ಶೌಚಾಲಯಗಳು 4,000 ಇದೆ, ಬರೀ 400 ಮಾತ್ರ ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಲೆಕ್ಕ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಒಂದ್ಸತಿ ಗಮನ ಹರಿಸಬೇಕು. ನಾನು ಇನ್ನೊಂದು ಒಂದು ಇತ್ತು, ನಾನು ಅದಕ್ಕೆ ಹೋಗ್ಲಿಲ್ಲ. ಅದೊಂದು ರಾತ್ರಿ ತಂಗುದಾಣ ಜಾಗ ಅಂತ ಅಲ್ಲಿತ್ತು ದಾಸಹಳ್ಳಿ. ಅದನ್ನ ವಿಚಾರಿಸಿದೆ, ಎಲ್ಲ ಮುಚ್ಚೆ ಬಿಟ್ಟವರಂತೆ. ಮುಚ್ಚಿ 2 ವರ್ಷದಿಂದ ಬಾಗಿಲು ತೆಗೆದಿಲ್ವಂತೆ. ಒಬ್ರು ಮಲಗೇ ಇಲ್ವಂತಲ್ಲಿ. ಪಕ್ಕದಲ್ಲಿ ರಸ್ತೆಯಲ್ಲಿರೋ ಇಂದಿರಾ ಕ್ಯಾಂಟೀನ್ ಕೂಡ ಮುಚ್ಚಿದೆ ಸರ್. ಅದೆಲ್ಲ ಮತ್ತೆ ರಿಸ್ಟೋರೇಷನ್ ಎಲ್ಲ ರೆಸ್ಟೋರ್ ಮಾಡ್ತೀವಿ. ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್. ಇವತ್ತು ಇಡೀ ರಾಜ್ಯನೇ ನಿಮ್ಮನ್ನ ಶ್ಲಾಘಿಸ್ತಾ ಇದೆ. ಓಕೆ, ರೆಸ್ಟೋರ್ ಮಾಡ್ತೀವಿ. ನಿಮ್ಮಲ್ಲಿರೋರು ಕೆಲವು ತಿಂದು ನನ್ನ ಜೊತೆಲಿ, ನಾನೇ ಮೇನ್ ರೋಡ್ ಹೋಗಿಲ್ಲ, ಬಳಿಗೆ ಹೋಗಿದ್ದೆ. ಪಾಪ ಬಡವರಿಗೆ, ಡ್ರೈವರ್ಗಳಿಗೆ ಜೈನಮಣಿ ಕೇಸ್ನ CBI ಕೊಡಿ ಅಂತ ಕೇಳ್ತಾ ಇದೆ ಮಾಜಿ ಗೃಹ. ಹೌದಾ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದೀವಿ, ಅವ್ರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. हमारा आंख चल रहा है, मणिपुर जा रहा है. If they want to shoot, they have to shoot me first. They have been like a parrot. I want to ask you, the government, why they are blocking the road around them? के सारे महिलाएं उनका आने का इंतजार करेंगे. राहुल गांधी!
take some time, but everything will be fine. Okay? अब फिर आइए ಕ್ರಿಯೇಟ್ ಮಾಡಿದ ಬಾಸ್ಗಳು ನಾವಿದ್ದೀವಿ. ಸಾರಿ, ಇಲ್ಲಿ ಯಾರ್ಯಾರಿಗೂ ಬಾಸ್ ಅಲ್ಲ, ಯಾರ್ಯಾರಿಗೂ ಗುಲಾಮ. ಈ ಬಾಸ್ ಗುಲಾಮ ಕಲ್ಚರ್ನ 1947 ಕಿತ್ತು ಬೇಕಾಗ್ತದೆ. ABCD ಬಾಸ್ಗಳ ಒಬ್ಬರ ಬಾಸ್ಗೆ ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ನಾನು ತಾಳ್ಮೆ ಕಳ್ಕೊಂಡಾಗ್ಲಿಲ್ಲ, ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ರಣ ಬಿಸಿಲಿಗೂ ಯಾಕೋ ನಡುಕ ಮುರಿಗಣ್ಣಿನ ಜ್ವಾಲೆಯ ಕಣ್ಣು ಕಡುವೈರಿಗೂ ಮನೆಯೋ ತವಕ ಕಕ್ಕರಿಸುವ ವ್ಯಾಕನ ಕಣ್ಣು ಗಜಪಡೆಗಳ ತತ್ತರಿಸಿವೆ ಅಪ್ಪರಿಸುವ ರಕ್ಕಸನ ಕಣ್ಣು ವಿಷಕೂಟಕ್ಕೂ ಬೆವರಿಳಿದ ಬಿಸಿನೆತ್ತರವೋ ಕುಳಿಯ ಕಣ್ಣು ತಗ 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 ತಪ್ಪದ ಚಿತ್ತು ಕಾಲದಿಯಲ್ಲಿ ಸೋತಿದ ಬಿತ್ತು ಕುಟುಕುಟುಕೋ ಸಿಡಿಲಿನ ಸತ್ತು ಅಜ್ಞಾನವ ಮಾಡಿದ ಸತ್ತು ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ. Where from? ಸಾವಧಾನ ಬೆಂದಕಾಡೂರು Just hold on ಬೆಂಗಳೂರು ಸಾವಧಾನ ಬೆಂದಕಾಡೂರು
Give it a try. 1204169 multiplied by 1008198. Here is the answer. 1 2 1 4 0 6 2 6 4 4 3 6 2 3 2. That's my answer. What does the 5 set have to say? It's the same. It's correct? Yes. Thank you very much. ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಶಿಲೆಯಲ್ಲಿ ಕಲೆಯನ್ನು ಕಡೆದವರ ಸಿರಿನಾಡು ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು ಶಿಲೆಯಲ್ಲಿ ಕಲೆಯನ್ನು ಕಡೆದವರ ಸಿರಿನಾಡು ಲಲಿತ ಕಲೆಗಳ ಭವ್ಯ ಗುಡಿಯು ನಿನ್ನದು ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ ನಾಡು ನುಡಿಯ ಮೇಲ್ಮೆಗೆ ಜೀವ ತೊರೆದು ದೇಶಕ್ಕೆ ಕೀರ್ತಿ ತಂದ ವೀರದಿದ್ದ ಭೂಮಿ ನಿನ್ನದು ವೀರಭೂಮಿ ನಿನ್ನದು ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ Царица, сок мой Мариванна, меня зачаровала. Дикая львица, ты моя царица. Нужен алкоголь, но же выпьем за любовь. ಆನಂದ ಸೇರಿ ಹಾಡಲು ಆನಂದ ಕೂಡಿ ಬಾಳಲು ಆನಂದ ಕೇಳೋ ಗೆಳೆಯನೇ ಆನಂದ ಸೇರಿ ಹಾಡಲು ಆನಂದ ಕೂಡಿ ಬಾಳಲು ಆನಂದ As much as we love Bengaluru, the city which is known as the IT hub of India is paradoxically plagued by potholes, incomplete flyovers, overbridges, polluted lakes and much more. Bengaluru has the 4th biggest municipal corporation in the country. But sadly, the local body which is supposed to keep a check on local governance and civic amenities is missing. In fact, this is the 3rd year since city has been functioning without an elected council. Corporators of the Brihat Bengaluru Mahanagara Palike or the BBMP were last elected in 2015. Their terms ended on September 10, 2020. BBMP has been without an elected council ever since. I know it's hard to believe. Imagine if state and central elections were not held in time. In this video, we take a look at the reasons why this state of affairs has come to be.
Since polls have not been held, the BBMP is being run by government-appointed officials. The fact that the city is running without an elected council is a violation under the 74th Constitutional Amendment. This requires the municipal bodies to function as institutions of self-government. So why have the elections been delayed after all? Here is the first reason. Delimitation is the process of redrawing the boundaries of the various assembly and Lok Sabha constituencies based on the most recent census. The Yediyurappa government in June 2020 increased the number of BBMP wards from 198 to 243. Now, the newly elected Congress government wants to redraw the ward boundaries since it is unhappy with the exercise carried out by the previous BJP dispensation. The Congress government has said that delimitation done by BJP is not based on present-day statistics and that they have used the old census, that is 2011. It said that the repeat of delimitation process is necessary and the population has now doubled or tripled. The total wards are unlikely to remain at 243 as decided by the BJP government and might be anything between 225. ಕಲ್ಲನ್ನು ನೆಡ್ತಾ ಇದ್ರು. ಅಂತ ಒಂದು ಕಲ್ಲು ಹರದೇಶನಹಳ್ಳಿಯ ತುರುಗೋಳು ವೀರಗಲ್ಲು. ಗೆಳೆಯರೆ, ಈ ಶಾಸನದಲ್ಲಿ ಅಂದ್ರೆ ಈ ವೀರಗಲ್ಲಿ ಒಂದು ಶಾಸನ ಇದೆ. ಅಂದ್ರೆ 1100 ವರ್ಷಗಳ ಹಿಂದಿನ ಕನ್ನಡ ಬರಹ ಇದೆ. ಆ ಬರಹದಲ್ಲಿ ಏನ್ ಬರ್ದಿದೆ ಅಂತ ಹೇಳೋಕ್ಕಿಂತ ಮೊದಲು ಈ ವೀರಗಲ್ಲಿನ ಲಕ್ಷಣಗಳನ್ನ ನಾವು ಸ್ವಲ್ಪ ನೋಡೋಣ. ನೋಡಿ, ಇದು ಗ್ರಾನೈಟ್ ಕಲ್ಲು, ಸುಮಾರು ಒಂದು 5.5 ಅಡಿ ಎತ್ತರ ಇದೆ. ಇದರಲ್ಲಿ ಮಧ್ಯಭಾಗದಲ್ಲಿ ಒಬ್ಬ ವೀರನನ್ನ ಚಿತ್ರಿಸಿದ್ದಾರೆ. ಅಂದ್ರೆ ಒಬ್ಬ ವೀರನ ಚಿತ್ರವನ್ನ ನೀವು ನೋಡಬಹುದು. ನೋಡಿ, ವೀರ ಎಷ್ಟು ಒಂದು ವೀರತ್ವದ ಪ್ರತೀಕವಾಗಿ ನಿಂತಿದ್ದಾನೆ. ಆತನ ಒಂದು ಕೈಯಲ್ಲಿ ಕತ್ತಿ ಇದೆ, ಇನ್ನೊಂದು ಕೈಯಲ್ಲಿ ಬಿಲ್ಲಿಟ್ಕೊಂಡಿದ್ದಾನೆ. ನೀವು ಬಿಲ್ಲನ್ನ ನೋಡ್ತಾ ಇದ್ದೀರಾ, ಬಿಲ್ಲಿಟ್ಕೊಂಡಿದ್ದಾನೆ. ಈತ ಶತ್ರುಗಳ ಜೊತೆ ಹೋರಾಡ್ತಿದ್ದಾನೆ. ಅಂದ್ರೆ ಶತ್ರುಗಳು ನಮ್ಗೆ ಆ ಕಡೆ ಕಾಣೋದಿಲ್ಲ, ಬರೀ ವೀರನನ್ನು ಮಾತ್ರ ಇಲ್ಲಿ ಕೆತ್ತಲಾಗಿದೆ. ಇಲ್ಲಿ ನೋಡಿ, ಅಸ್ಪಷ್ಟವಾಗಿ ನಮ್ಗೆ ಈ ಬಿಲ್ಲು ಅಂದ್ರೆ ಆ ಬಾಣದ ತುದಿ ಇರುತ್ತಲ್ಲ, ಚೂಪಾಗಿರುವಂತಹ ತುದಿ, 2 ಬಾಣದ ತುದಿಗಳನ್ನ ನಾವ್ ಇಲ್ಲಿ ನೋಡಬಹುದು. ಅಂದ್ರೆ ಆತನ ಕಡೆಗೆ ಶತ್ರುಗಳು ಬಿಟ್ಟಂತಹ ಬಾಣಗಳು ಬರ್ತಾ ಇದೆ. ಹಾಗೆ ಇಲ್ಲಿ ಒಂದು ಬಾಣದ ತುದಿ ಬಂದು ಇಲ್ಲಿ ಚುಚ್ಕೊಂಡಿದೆ, ಆತನ ಹೊಟ್ಟೆಗೆ ಚುಚ್ಕೊಂಡಿದೆ. ಸೊ ಹೊಟ್ಟೆಗೆ ಚುಚ್ಕೊಂಡಿರೋದ್ರಿಂದ ಆತ ನೋವಿನಿಂದ ನರಳಿ ರಕ್ತಸ್ರಾವದಿಂದ ಪ್ರಾಣವನ್ನ ಬಿಟ್ಟಿರೋದಾಗಿ ನಾವು ಊಹೆ ಮಾಡಬಹುದು. ಹಾಗೆ ಈತನ ಬಲಭಾಗದಲ್ಲಿ ಎಮ್ಮೆಗಳಿದೆ, 1 2 3 4 5. ಇದು ಒಂದು ಸಂಕೇತ ಅಷ್ಟೇ. ಅಂದ್ರೆ ಹಸು ಕರುಗಳಿಗೋಸ್ಕರ ನಡೆದಂತಹ ಯುದ್ಧ ಅನ್ನೋದಕ್ಕೆ ಇದೊಂದು ಸಂಕೇತ. ಹಾಗೆ ಈತನ ವೀರನ ಬಲಭಾಗದಲ್ಲಿ ಹಸು ಕರುಗಳಿದ್ರೆ ಆತ ಹಸು ಕರುಗಳನ್ನ ತನ್ನ ವಶಕ್ಕೆ ತಗೊಂಡ ನಂತರ ಆತ ಪ್ರಾಣ ಬಿಟ್ಟಿದ್ದಾನೆ. ಅಕಸ್ಮಾತ್ ಅವು ಎಡಗಡೆಗಿದ್ರೆ ಅವು ಇನ್ನು ಶತ್ರುಗಳ ವಶದಲ್ಲಿ ಇರೋವಾಗ್ಲೇನೆ ಆತ ಹೋರಾಡಿ ಪ್ರಾಣ ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ನೋಡಿ, ಕೆಳಭಾಗದಲ್ಲಿ ವೀರನ ಒಂದು ಚಿತ್ರಣವನ್ನ ನಾವು ನೋಡಿದ್ವಿ. ಸಾಮಾನ್ಯವಾಗಿ ಯಾವ್ದಾದ್ರು ಯುದ್ಧದಲ್ಲಿ ಯಾವ್ದಾದ್ರು ವೀರ ಹೋರಾಡಿ ಸತ್ರೆ ಆತನಿಗೆ ಸ್ವರ್ಗ ಸಿಗ್ತಾ ಇತ್ತು, ಮೋಕ್ಷ ಸಿಗ್ತಾ ಇತ್ತು ಅನ್ನೋ ಒಂದು ಕಲ್ಪನೆ ಇದೆ. ಅದೇ ರೀತಿ ಈ ಯುದ್ಧದಲ್ಲಿ ಕೂಡ ಈ ವೀರ ಸತ್ತಿರೋದ್ರಿಂದ ಆತ ಸ್ವರ್ಗಕ್ಕೆ ಹೋಗಿದ್ದಾನೆ. ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಬ್ಬರು ಅಪ್ಸರೆಯರು ಆತನನ್ನ, ಸತ್ತಂತಹ ವೀರನನ್ನ ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ, ನೋಡಿ ಪಲ್ಲಕ್ಕಿಯ ಒಂದು ಚಿತ್ರಣನ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಪೀಠದ ಮೇಲೆ ಆತನನ್ನ ಕೂರಿಸಿ ಈ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ದೊಡ್ಡ ವೀರಗಲ್ಲಲ್ಲಿ ಯಾವ ತರ ಲಕ್ಷಣಗಳಿದೆ ಅಂತ ನಾವು ನೋಡಿದ್ವಿ. ಇದ್ರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ವೀರಗಲ್ಲಿದೆ. ಇದು ಸುಮಾರು ಭಾಗ ಮುಚ್ಚೋಗಿದೆ ಮಣ್ಣೊಳಗಡೆ. ಆ ವೀರನ ತಲೆ ಮಾತ್ರ ಅಷ್ಟೇ ನಮಗ್ ಕಾಣುತ್ತೆ. ಅದು ಮೇಲ್ಗಡೆ ಶಾಸನ ಇದೆ. ಆದ್ರೆ ಈ ವೀರಗಲ್ನ ಪೂರ್ತಿ ಮೇಲೆ ಎತ್ತಿ ಪೂರ್ತಿ ಕಾಣೋ ತರ ಇಡಬೇಕಾಗಿದೆ. ಸ್ನೇಹಿತರೆ, ಈ ವೀರಗಲ್ಲಿನಲ್ಲಿ ಈ ಭಾಗದಿಂದ ಶಾಸನವನ್ನ ಬರೆದಿದ್ದಾರೆ ಹಳಗನ್ನಡದಲ್ಲಿ. ಆ ಶಾಸನ ಹೀಗೆ ಮುಂದುವರೆದು ಮತ್ತೆ ಈಗ ಎಡಭಾಗದಲ್ಲಿ ಕೆಳಗಡೆವರೆಗೂ ಕೊನೆ ಆಗುತ್ತೆ. ಆದ್ರೆ ನಮ್ಗೆ ಇದು ಗ್ರಾನೈಟ್ ಕಲ್ಲಾಗಿರೋದ್ರಿಂದ ನಮಗೆ ಶಾಸನದ ಅಕ್ಷರಗಳು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದ್ರೆ ನನ್ನ ಕೈಯಲ್ಲಿ ಒಂದು ಹಿಟ್ಟಿದೆ, ಇದು ಗೋಧಿ ಹಿಟ್ಟು. ಇದನ್ನ ಆ ಅಕ್ಷರಗಳ ಮೇಲೆ ಉಜ್ಜಿದ್ರೆ ನಮಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಮರೀದೆ ನಾನು ಹೇಳೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನೆನಪಿಟ್ಕೊಳ್ಳಿ. ಯಾರೇ ಆಗ್ಲಿ ಯಾವುದೇ ಶಾಸನ ಅಥವಾ ವೀರಗಲ್ಲಿನ ಮೇಲೆ ಈ ತರ ಇಟ್ಟು ಜಿದ್ಮೇಲೆ ಆಮೇಲೆ ದಯವಿಟ್ಟು ಅದನ್ನ ನೀರ್ ಹಾಕಿ ತೊಳಿರಿ. ಇಲ್ಲಾಂದ್ರೆ ಅಕಸ್ಮಾತ್ ಏನಾದ್ರು ಮಳೆ ಬಂದಾಗ ಆ ಹಿಟ್ಟು ಅದ್ರ ಮೇಲೆ ಅಕ್ಷರಗಳಲ್ಲಿ ಕೂತ್ಕೊಂಡು ಗಟ್ಟಿ ಆಗ್ಬಿಡುತ್ತೆ. ಗೆಳೆಯರೆ, ನೋಡಿ, ಈ ವೀರಗಲ್ಲಿನ ಮೇಲೆ ಒಂದು ಶಾಸನ ಇದೆ ಅಂತ ಹೇಳಿದ್ನಲ್ಲ, ಕನ್ನಡದ ಅಕ್ಷರಗಳು.
ಇದು ಗ್ರಾನೈಟ್ ಕಲ್ಲಾಗಿರೋದ್ರಿಂದ ನಮ್ಗೆ ಹಾಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಆದರೆ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉಜ್ಜಿದ ಮೇಲೆ ನಮಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಕಡೆಯಿಂದ ಸ್ಟಾರ್ಟ್ ಆಗಿರುವಂತಹ ಶಾಸನ ಆ ಕಡೆ ಕೊನೆವರೆಗೂ ಹೋಗಿ ಮತ್ತೆ ಕೆಳಭಾಗದವರೆಗೂ ಕಂಟಿನ್ಯೂ ಆಗಿದೆ. ಈ ಶಾಸನದಲ್ಲಿ ಏನಿದೆಯಪ್ಪ ಅಂತ ಇನ್ಫಾರ್ಮೇಶನ್ ಅಂದ್ರೆ ನೋಡಿ, ಶಾಸನದ ಪಾಠ ಹೀಗಿದೆ: ಸ್ವಸ್ತಿ ಅಕಾಲ ವರ್ಷ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾಧಿರಾಜ ರಾಜಪರಮೇಶ್ವರ ಭಟ್ಟಾರಕ ಪೃಥ್ವಿ ರಾಜ್ಯವಂ ಗೆಯ್ಯುತ್ತಿರಲು ಅವನ ಪ್ರಿಯನಾದ ಗಂಗಾವಾಸನ ಮಗನಾದ ಗೋವಿಂದನು ಸಣ್ಣೇನಾಡು 300 ಕುಣಿಂಗುಲು 500 ಪ್ರತಿಪಾಲಿಸುತ್ತಿರೆ. ನಂದಿಗುಂದದ ಪಶುವನ್ನ ಮೋಳ್ ಗಾಣಿಗಾವುಂಡ ಎಲ್ಲೇ ನಾಡಿನೊಳಗೆ ಬರಲು ನಂದಿ ದೇವಸ್ಥಾನದ ಮುಮ್ಮೆಯ ನಾಯಕ ಮುಂದೆ ಬಂದು ಎದುರದೆ ತುರುಗಳನ್ನು ರಕ್ಷಿಸಿ ತಾನೂ ಕಾದಾಡಿ ಸತ್ತನು. ಇದು ನಾನು ಹೇಳಿದ್ದು ಶಾಸನದ ಪಾಠ. ಈ ಶಾಸನದ ಸಾರಾಂಶ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ರಾಷ್ಟ್ರಕೂಟರು ಕರ್ನಾಟಕವನ್ನು ಆಳಿದಂತಹ ದೊಡ್ಡ ರಾಜವಂಶಸ್ಥರು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಗಂಗಾ ತೀರದಿಂದ ಕಾವೇರಿ ನದಿವರೆಗೂ ಅವರು ರಾಜ್ಯಭಾರವನ್ನ ಮಾಡಿದ್ರು. ಸುಮಾರು 200-250 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಂತಹ ರಾಷ್ಟ್ರಕೂಟರು ಪ್ರಬಲವಾದ ಒಂದು ಡೈನಾಸ್ಟಿಯನ್ನ ಕಟ್ಟಿದ್ರು ಭಾರತದಲ್ಲಿ. ಇಂಥ ರಾಷ್ಟ್ರಕೂಟರು ಆಳ್ವಿಕೆಯನ್ನ ನಡೆಸಬೇಕಾದ್ರೆ, ಅಂದ್ರೆ ನೀವು ರಾಷ್ಟ್ರಕೂಟರು ಅಂದ್ರೆ ನೀವು ಎಲ್ಲೋರದ ಕೈಲಾಸನಾಥ ದೇವಸ್ಥಾನವನ್ನ ನೆನಪು ಮಾಡ್ಕೋಬಹುದು. ಏಕಶಿಲಾ ಒಂದು ಬೆಟ್ಟವನ್ನು ಕೊರೆದು ಮಾಡಿರುವಂತಹ ಒಂದು ದೇವಸ್ಥಾನದಲ್ಲಿ ಅದನ್ನು ಕಟ್ಟಿದಂತಹವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಕೆಲವು ಸ್ಮಾರಕಗಳು ಅಥವಾ ವೀರಗಲ್ಲುಗಳು, ಶಾಸನಗಳು ಬೆಂಗಳೂರು ಭಾಗದಲ್ಲಿ ಸಿಕ್ಕಿರುವಂತದ್ದು. ಅದರಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಒಂದು ವೀರಗಲ್ಲಿದು. ಈ ವೀರಗಲ್ಲಿನ ಶಾಸನವನ್ನ ನಾನು ಪಾಠವನ್ನ ಓದಿ ಹೇಳಿದೆ. ಇದರ ಸಾರಾಂಶ ಏನು ಅಂದ್ರೆ, ಇದರಲ್ಲಿ ಅಕಾಲ ವರ್ಷ ಅಂತ ಒಬ್ಬ ರಾಜನನ್ನ ಮೆನ್ಷನ್ ಮಾಡಿದ್ದಾರೆ. ಅಕಾಲ ವರ್ಷ ಅಂದ್ರೆ ಅದು ರಾಜನ ಹೆಸರಲ್ಲ, ಆತನ ಬಿರುದು ಅಕಾಲ ವರ್ಷ ಅಂತ. ಅಂದ್ರೆ ನಿಮಗೆ ಕವಿರಾಜ ಮಾರ್ಗ ಬರೆದಿರುವಂತಹ ಅಮೋಘ ವರ್ಷ ನೃಪತುಂಗನ ಹೆಸರನ್ನ ನೀವು ಕೇಳಿರ್ಬೋದು. ಆತನ ಮಗನಾದಂತಹ ಎರಡನೇ ಕೃಷ್ಣನಿಗೆ ಅಕಾಲ ವರ್ಷ ಅನ್ನೋ ಒಂದು ಬಿರುದಿರುತ್ತೆ. ಅವನು ರಾಜ್ಯವನ್ನ ಆಳ್ಬೇಕಾದ್ರೆ ಅವನ ಸಾಮಂತನಾಗಿ ದಕ್ಷಿಣದಲ್ಲಿ ಅಂದ್ರೆ ಈ ಬೆಂಗಳೂರು, ಕೋಲಾರ ಈ ಸೀಮೆನಲ್ಲಿ ಗೋವಿಂದ ಅಂದ್ರೆ ಗೋವಿಂದ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ನಾವು ಇತಿಹಾಸನ ನೋಡಿದಾಗ ಗಂಗರು ಅನೇಕ ಬಾರಿ ರಾಷ್ಟ್ರಕೂಟರಿಗೆ ಶತ್ರುಗಳಾಗಿರ್ತಾರೆ, ಕೆಲವೊಮ್ಮೆ ಸಾಮಂತರಾಗಿ ಆಳ್ವಿಕೆಯನ್ನ ಮಾಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಗಂಗರು ಈ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ಬೇಕಾದ್ರೆ ಸಣ್ಣೇನಾಡು ಮತ್ತು ಕುಣಿಂಗುಲು ನಾಡು ನೋಡಿ, ಸಣ್ಣೇನಾಡು ಹೊಸಕೋಟೆ ಪ್ರಾಂತ್ಯವನ್ನ ಒಂದು ವಿಭಾಗ ಮಾಡಿದ್ರು, ಅದನ್ನ ಸಣ್ಣೇನಾಡು ಅಂತ ಕರೀತಾ ಇದ್ರು. ಆಮೇಲೆ ಕುಣಿಂಗುಲು ಅಂದ್ರೆ ಇಂದಿನ ಕುಣಿಗಲ್, ಇಲ್ಲಿಂದ ಸುಮಾರು 60-70 ಕಿಲೋಮೀಟರ್ ದೂರದಲ್ಲಿದೆ ಕುಣಿಗಲ್ಲು. ಇವತ್ತು ಆಗಿನ ಕಾಲಕ್ಕೆ ಒಂದು ದೊಡ್ಡ ವಿಭಾಗ ಆಗಿತ್ತು, ರಾಷ್ಟ್ರಕೂಟರ ಕಾಲಕ್ಕೆ ದೊಡ್ಡ ವಿಭಾಗ. ಕುಣಿಗಲ್ನಲ್ಲಿ ಕೂಡ ನಮಗೆ ರಾಷ್ಟ್ರಕೂಟರ ಹಲವು ಶಾಸನಗಳು ಕೂಡ ಸಿಕ್ಕಿದಾವೆ. ಅಂತ ಒಂದು ಕುಣಿಗಲ್ 500 ವಿಭಾಗ ಈ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ಅಂತ ಒಂದು ಸಂದರ್ಭದಲ್ಲಿ ಶತ್ರುಗಳು ಈ ತುರುಗಳನ್ನ ಕದ್ಕೊಂಡು ಹೋಗ್ಬೇಕು ಅಂತ ಬಂದಾಗ ನಂದಿ ದೇವಸ್ಥಾನದ ಒಬ್ಬ ವೀರ, ಆತನ ಹೆಸರು ಮುಮ್ಮೆಯ ನಾಯಕ ಅಂತ. ಆತ ಮುಂದೆ ಬರ್ತಾನೆ, ನಾನು ಹಸುಗಳನ್ನೆಲ್ಲ ರಕ್ಷಣೆ ಮಾಡ್ತೀನಿ, ಶತ್ರುಗಳಿಗೆ ವಶಕ್ಕೆ ಬಿಡೋದಿಲ್ಲ ಅಂತ ಮುಂದೆ ಬಂದು ಹೋರಾಡಿ, ಅಂದ್ರೆ ಕಾದಾಡಿ ಸತ್ತನು. ಈ ಶಾಸನದಲ್ಲಿ ಕೊಟ್ಟಿದ್ದಾರೆ ಕಾದಾಡಿ ಸತ್ತನು ಅಂತ. ಎದುರದೆ ಮುಂದೆ ಬಂದು ಹೋರಾಡಿ ಹಸುಗಳನ್ನೆಲ್ಲ ತನ್ನ ವಶಕ್ಕೆ ತಗೊಂಡು ಆ ಬಿಲ್ಲು ಬಾಣಗಳಿಂದ ಅವನ ದೇಹ ಜರ್ಜರಿತವಾಗಿರುತ್ತೆ. ಆ ರಕ್ತಸ್ರಾವದಿಂದ ಗಾಯಗಳಿಂದ ನರಳಿ ಪ್ರಾಣವನ್ನ ಬಿಡ್ತಾನೆ. ಯಾರು? ಮುಮ್ಮೆಯ ನಾಯಕ. ಆತನ ನೆನಪಿಗೋಸ್ಕರ ಹಾಕಿರುವಂತಹ ಅದ್ಭುತವಾದ ವೀರಗಲ್ಲಿದು ನೋಡಿ. ಇಷ್ಟೆಲ್ಲ ಅದ್ಭುತವಾದ ಮಾಹಿತಿ ಇರುವಂತಹ ಈ ವೀರಗಲ್ಲಿನ ಕಾಲ ಕ್ರಿಸ್ತಶಕ 900, ಅಂದ್ರೆ ಇವತ್ತಿಗೆ 1100 ವರ್ಷಗಳ ಹಿಂದೆ ಹಾಕಿರುವಂತಹ ಒಂದು ವೀರಗಲ್ಲಿದು. ಎಷ್ಟು ಸಂರಕ್ಷಣೆ ಮಾಡಬೇಕಾಗಿದೆ ಅಂದ್ರೆ ನಾವು ಇದನ್ನ ಯಾವ ಕಾಲಕ್ಕೂ ಇದು ಉಳಿಬೇಕಾಗುತ್ತೆ. ಮತ್ತೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ, ಇಲ್ಲೆಲ್ಲ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ಗ್ರಾಮಸ್ಥರು, ಅರದೇಶಹಳ್ಳಿ ಗ್ರಾಮಸ್ಥರು ಕೂಡ ಇದು ತಮ್ಮದೇ ಸ್ಮಾರಕ ಅನ್ನೋ ಒಂದು ಪ್ರೀತಿಯಿಂದ ಇದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ. ಈ ವೀರಗಲ್ನಲ್ಲಿ ಕುಣಿಂಗಲು 500 ಅಂತ ಪ್ರಸ್ತಾಪ ಇದೆ, ಅಂದ್ರೆ ಕುಣಿಗಲ್ 500 ವಿಭಾಗ. ಕುಣಿಗಲ್ನ ನನ್ನ ಸ್ನೇಹಿತರಾಗಿರುವಂತಹ ಶ್ರೀ ರೇವಣ್ಣ ಗೌಡರು ಈ ಶಾಸನದ ಪಾಠದ ಆಧಾರದ ಮೇಲೆ ಕೆಲವು ಪಾಯಿಂಟ್ಸ್ ಮಾಡಿದ್ದಾರೆ, ಓದ್ತೀನಿ ನೋಡಿ. ಈ ಶಾಸನದ ಪ್ರಮುಖ ಅಂಶಗಳು: 1. ತುಮಕೂರು ಜಿಲ್ಲೆಯ ಕುಣಿಗಲ್ ನಾಡಿನ ಬಗ್ಗೆ. Holding elections to the biggest municipality in the state is certainly one of the most important reasons behind Bengaluru's crumbling infrastructure. More importantly, the government is denying democratic rights of the citizens. With state assembly polls done and dusted, residents of recycling, composting, waste to energy conversion, and environmentally sound landfilling.
The goal of ISWM is to minimize the environmental, social, and economic impacts of waste while maximizing resource recovery. By integrating different waste management techniques, ISWM aims to optimize waste reduction, promote recycling, and ensure proper disposal, leading to a more sustainable and efficient waste management. Mysuru has set one of the best examples in solid waste management in the country. Mysuru has a population of 1.2 million people, and it generates close to 402 metric tons of solid waste every day. But because of the waste management practices that the city has adopted, very little waste is actually sent to the landfill. A few years ago, the city began a major drive to educate its citizens on the importance of segregating dry and wet waste. It also ensured 100% door-to-door waste collection in each of the 65 municipal wards, and this has helped. Close to 80% of the waste that is collected door-to-door by waste workers is segregated. These workers have been trained not to take unsegregated waste. Part of the wet waste is taken care of by 9 zero waste management centers that are located in different parts of the city. Here, the wet waste is turned into compost. The dry waste is further segregated into 24 different categories like bottles, tin containers, plastic bags, aluminium, etc., and are then sold to recyclers. The municipality also has a 200-ton windrow composting facility operated by a private company. This facility can process mixed waste and automatically segregate the dry from the wet waste. The wet waste is further converted into organic manure and sold to farmers across the state. Because of the robust collection, segregation, recycling and composting system, Centre for Science and Environment confers on Mysuru the Clean City Award. You can buy a house, not a home. With money, you can buy a clock, but not time. With money, you can buy a bed, but not sleep. With money, you can buy food, but not good health. With money, you can have insurance, but not safety. And this is the problem that we all have. There are things that you cannot buy with material wealth, with money. ಕಷ್ಟಪಟ್ಟು ಒಂದು ಕವಿತೆ ಬರೆದಿದ್ದೀನಿ, ಓದಿ. ಸುಡುವ ಕಿಚ್ಚಿನೆದೆ ಭಯದಿ ಬೆವತಿರದು, ಕುದಿವ ಉಲ್ಕೆಗಳು ನಭದಲ್ಲಿ ಚದುರಿರದು, ಮಿಕ್ಕಿದ್ದು ಸುಟ್ಟೋಗಿದೆ ಅನ್ಸುತ್ತೆ. ಅಲೆಗಳು ಕಾತರಿಸುವೆ, ಭೂಮಿ ಅಪ್ಪಳಿಸುವೆ. ರವಿಕಾದು ಕುಳಿತಿಹನು ಅಸ್ತಮವಾದ, ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ. ತನ್ನದೇ ಬರಹಕ್ಕೆ ಆ ವಿಧಿ ಕೂಡ ಕಂಪಿಸಿದೆ. ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದೆದುರಲ್ಲಿ ಕುರುಡನು ನೀನು. ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ. ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ,
ಹಣೆಯ ಮೇಲೆ ಕೆತ್ತದ ಮೇಲೆ ತಿದ್ದೋರು ಯಾರಿಲ್ಲ. 101 ನೆನಪು ನಮಗಾಗಿದೆ ಅಪ್ಪು, ನಿಮ್ಮ ಸಾಧಕ ಬದುಕು. ಭೂಮಿ ತೂಕವು ವ್ಯಕ್ತಿಯಾಗಿ ನೀವು, ಬೆಲೆ ಕಟ್ಟದ ಹೂವು, ಹೂವಿಲ್ಲದ ನೋವು. ಎಂದು ಶಾಪವು ಬೇಕು ನಿಮ್ಮ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪು ನಮ್ಮ ಪಾಲಿಗೆ.